ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಹೊಸ ವಿಚಾರಕ್ಕೆ ಬರೋಣ. ಅದೇನಂದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಎಕ್ಸಾಂಪಲ್ ಗೋಲ್ಡ್ ಇದೆ, ಮತ್ತೆ ಫಿಕ್ಸ್ಡ್ ಡಿಪಾಸಿಟ್ ಇದೆ, ಮತ್ತೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಇದೆ, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇದೆ, ರಿಯಲ್ ಎಸ್ಟೇಟ್ ಇದೆ, ಮತ್ತೆ ಎಫ್ ಡಿ ಅಲ್ಲಿ ಇಡಬಹುದು. ಸ್ಟಾಕ್ ಮಾರ್ಕೆಟ್ ಅಲ್ಲೇ ನಾವು ಎದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಕೆಲವೊಂದಿಷ್ಟು ಜನಗಳ ಕ್ವಶನ್. ಇದಕ್ಕೆ ನಾನು ಇವತ್ತು ಉತ್ತರ ಕೊಡ್ತೀನಿ. ಸ್ಟಾಕ್ ಮಾರ್ಕೆಟ್ ಅಲ್ಲೇ ನೀವು ಎದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ಸ್ಟಾಕ್ ಮಾರ್ಕೆಟ್ ಅನ್ನೋದು ನಾವು ಡೇ ಟು ಡೇ ಲೈಫ್ ಅಲ್ಲಿ ಏನ್ ಯೂಸ್ ಮಾಡ್ತೀವಲ್ಲ ಅದೆಲ್ಲಾನು ಶೇರ್ ಮಾರ್ಕೆಟ್ ಅಲ್ಲಿ ಲಿಸ್ಟೆಡ್ ಕಂಪ್ನಿಗಳೇ. ನಾವು ಬೆಳಿಗ್ಗೆದ್ದು ಹಲ್ಲು ತಿಕ್ಕೋದ್ರಿಂದ ಹಿಡಿದು, ತಲೆಗೆ ಎಣ್ಣೆ ಹಚ್ಕೋದ್ರಿಂದ ಹಿಡಿದು, ಕಾಲಲ್ಲಿ ಚಪ್ಪಲಿ ಹಾಕೋದ್ರಿಂದ ಹಿಡಿದು, ನಾವು ಹಾಕೋ ಶೂಸ್, ನಾವು ಹಾಕೋ ಕೋಟ್ಸು, ಮತ್ತೆ ನಾವು ಯೂಸ್ ಮಾಡುವಂತ ಸೋಪು, ಇವೆಲ್ಲ ಕೂಡ, ನಾವು ಹಾಕೋ ಪರ್ಫ್ಯೂಮು, ನಾವು ಓಡಿಸೋ ಬೈಕು, ನಾವು ಓಡಿಸೋ ಕಾರು, ಇವೆಲ್ಲ ಇರೋದು ಶೇರ್ ಮಾರ್ಕೆಟ್ ಅಲ್ಲಿ ಲಿಸ್ಟೆಡ್ ಇರುವಂತ ಕಂಪ್ನಿಗಳೇ. ನೀವು ಯಾವ್ದು ವಸ್ತು ಕೂಡ ಯೂಸ್ ಮಾಡ್ತೀರಾ ಅದೆಲ್ಲ ಕೂಡ ಶೇರ್ ಮಾರ್ಕೆಟ್ ಅಲ್ಲೇ ಲಿಸ್ಟೆಡ್ ಇದೆ. ನೀವು ಒಂದು ಮೊಬೈಲ್ ಫೋನ್ ಯೂಸ್ ಮಾಡ್ತೀರಲ್ಲ ಅದು ಕೂಡ ಶೇರ್ ಮಾರ್ಕೆಟ್ ಅಲ್ಲಿ ಇದೆ. ನೀವು ಸಿಮ್ಮಿಗೆ ರೀಚಾರ್ಜ್ ಮಾಡಿಸ್ತೀರಿ, ನೆಟ್ವರ್ಕ್, ಇವೆಲ್ಲ ಕೂಡ ಶೇರ್ ಮಾರ್ಕೆಟ್ ಅಲ್ಲಿ ಇದೆ. ಶೇರ್ ಮಾರ್ಕೆಟ್ ಅಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಇನ್ಫ್ಲೇಷನ್ ಅನ್ನ ಬೀಟ್ ಮಾಡಕ್ಕೆ. ಇನ್ಫ್ಲೇಷನ್ ಅಂದ್ರೆ ಏನಂದ್ರೆ ಹಣದುಬ್ಬರ. ಕನ್ನಡದಲ್ಲಿ ಹಣದುಬ್ಬರ ಅಂದ್ರೆ, ನೀವು ಯಾವುದೇ ಒಂದು ವಸ್ತುನ ಎಕ್ಸಾಂಪಲ್ ಇಟ್ಕೊಳ್ಳಿ. ಯಾವ್ದೋ ಒಂದು ಹೀರೋ ಮೋಟರ್ಸ್ ಕಂಪ್ನಿ ಒಂದು ಬೈಕ್ ತಗೊಳ್ಳಿ, HF Deluxe. ಅದು ನೀವು ಈಗ ಒಂದು 5 ವರ್ಷದ ಹಿಂದ್ಗಡೆ ತಗೋಬೇಕಾದ್ರೆ 50,000 ಸಿಗ್ತಾ ಇತ್ತು. ಆದ್ರೆ ಈಗ ಅದು ಕೂಡ 1,00,000, 1,02,000 ಈ ತರ ಹೋಗಿದೆ. ಅದಕ್ಕೆ ನಾವು ಏನಂತೀವಿ, ಇನ್ಫ್ಲೇಷನ್ ಅಂತೀವಿ. ಇಲ್ಲಿ ಯೂಸ್ ಮಾಡಿರುವಂತ ಯಾವುದೇ ಶೇರ್ ನಾವು ರಿಕಮೆಂಡ್ ಮಾಡ್ತಾ ಇಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೋಬಹುದು. ಇದು ಯಾವುದೇ ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ಅಲ್ಲ. ನಾವು ಸೆಬಿ ರಿಜಿಸ್ಟರ್ಡ್ ಟ್ರೇಡರ್ಸ್ ಅಲ್ಲ. ನೀವು ಸ್ಟಡಿ ಮಾಡಿ, ನಿಮ್ಮ ಓನ್ ಅನಾಲೈಸಿಸ್ ಮಾಡಿ, ಯಾರ್ದು ಮಾತು ಕೇಳದೆ ನೀವು ಓನ್ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸ್ಟಾಕ್ ಮಾರ್ಕೆಟ್ ಅನ್ನೋದು ನಿಮ್ ಹಣದುಬ್ಬರ ಅನ್ನೋ ಇದನ್ ಮಾಡುತ್ತೆ. ಸ್ಟಾಕ್ ಮಾರ್ಕೆಟ್ ಅಂತ ರಿಟರ್ನ್ಸ್ ಕೊಡೋ ಬೇರೆ ಎಲ್ಲೂ ಇಲ್ಲ. ನೀವು ಫಿಕ್ಸೆಡ್ ಡಿಪಾಸಿಟ್ ಮಾಡಿದ್ರೆ ಒಂದ್ 5 ವರ್ಷ 6 ವರ್ಷದಲ್ಲಿ ಡಬಲ್ ಆಗುತ್ತೆ. ಆದ್ರೆ ನಿಮ್ ತಲೆಯಲ್ಲಿ ನಾಲೆಜ್ ಇದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಅದನ್ನೇ ನೀವು 3 ರಿಂದ 4 ವರ್ಷದಲ್ಲಿ ನಿಮ್ ಹಣನ ಡಬಲ್ ಮಾಡಬಹುದು. ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಗೋಲ್ಡ್ ಬಹಳ ಈ ವರ್ಷಕ್ಕೆ ಒಂದು 5 to 6, 7% ಅಷ್ಟೇ ರಿಟರ್ನ್ಸ್ ಕೊಡೋದು. ಆದ್ರೆ ಸ್ಟಾಕ್ ಮಾರ್ಕೆಟ್ ಎವರೇಜ್ ಆಗಿ ನಿಮ್ಗೆ ಮಿನಿಮಮ್ 15% ಆದ್ರೂ ರಿಟರ್ನ್ಸ್ ಕೊಟ್ಟೇ ಕೊಡುತ್ತೆ. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಾದ್ರೂ ಮಾಡಿ, ETFs ಅಲ್ಲೂ ಆದ್ರೂ ಮಾಡಿ, ನೀವು ಸ್ಟಾಕ್ ಅಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ನ ಚೂಸ್ ಮಾಡ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ ದುಡ್ಡು ಎಲ್ಲಿ ಹೋಗಲ್ಲ. ನೀವು ಮೊದಲು ನಾಲೆಜ್ ಬೆಳೆಸ್ಕೋಬೇಕು. ಶೇರ್ ಮಾರ್ಕೆಟ್ ಅಂದ್ರೆ ಏನು, ಫಂಡಮೆಂಟಲ್ ಅನಾಲೈಸಿಸ್, ಟೆಕ್ನಿಕಲ್ ಅನಾಲೈಸಿಸ್, ಈ ತರ ನೀವು ನಾಲೆಜ್ ಬೆಳೆಸ್ಕೊಂಡ್ರೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ಬೋದು. ಶೇರ್ ಮಾರ್ಕೆಟ್ ಅನ್ನೋದು ನಿಮ್ಮನ್ನ 0 ಕ್ಲಾಸ್ ನಿಂದ, ಅಂದ್ರೆ ಮಿಡಲ್ ಕ್ಲಾಸ್ ಗಿಂತ ಕೆಳಗಿನವ್ರನ್ನ ಹೈಯರ್ ಕ್ಲಾಸ್ ಮಾಡುವಷ್ಟು ಸ್ಟಾಕ್ ಮಾರ್ಕೆಟ್ಗೆ ಕೆಪಾಸಿಟಿ ಇದೆ. ನಿಮಗೆ ಒಂದು ಗೋಲ್ ಇರುತ್ತೆ, ಏನಂದ್ರೆ ನನ್ನ ಮಕ್ಕಳನ್ನ ಚಂದಾಗಿ ವಿದ್ಯಾಭ್ಯಾಸ ಮಾಡಿಸ್ಬೇಕು, ನನ್ ಕಾರ್ ತಗೋಬೇಕು. ಆದ್ರೆ ನಿಮ್ ಕಡೆ ದುಡ್ಡು ಇರಲ್ಲ. ದುಡ್ಡು ಇಲ್ದಾಗ ನೀವು ನಿಮ್ಮ ಆಟೋ ಡ್ರೈವರ್ಗಳು ಇರ್ತೀರಾ, ಏನೋ ಕ್ಲೀನರ್ಸ್ ಇರ್ತೀರಾ. ಒಬ್ಬೊಬ್ರ ಕಡೆ ಈಗ ಚೆನ್ನಾಗಿ ಜಾಬ್ ಮಾಡೋರು, ನೌಕರಿ ಮಾಡೋರು ಅವ್ರ ಮಕ್ಕಳನ್ನ ಓದಿಸ್ತಾರೆ. ಆದ್ರೆ ನಿಮ್ಗೆ ಓದ್ಸಕ್ ಆಗಲ್ಲ, ಒಂದ್ ಚೆನ್ನಾಗಿರೋ ಬೈಕ್ ತಗೊಳಕ್ ಆಗಲ್ಲ, ಚೆನ್ನಾಗಿರೋ ಕಾರ್ ತಗೊಳಕ್ ಆಗಲ್ಲ. ಆದ್ರೆ ನೀವು ಈ ಗೋಲ್ ನ ಅಚೀವ್ ಮಾಡ್ಕೋಬಹುದು. ಅದು ಹೇಗಂದ್ರೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಕೇವಲ ನೀವು ನಿಫ್ಟಿ ಬೀಸು, ಫಾರ್ಮಾ ಬೀಸು, ETFs ಅಲ್ಲಿ 0 ರಿಸ್ಕ್ ನೀವು 20 ವರ್ಷದಿಂದ 30 ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ ಗೋಲ್ ಏನಿದೆ ಅವನ್ ಈಸಿಲಿ ನೀವು ಅಚೀವ್ ಮಾಡ್ಬೋದು. ಇದು ಸ್ಟಾಕ್ ಮಾರ್ಕೆಟಿಗೆ ಮಾತ್ರ ಪವರ್ ಇದೆ, ಬೇರೆ ಎಲ್ಲಿಲ್ಲ. ಎಕ್ಸಾಂಪಲ್, ನೀವೀಗ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಬೇಕು. ಆದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೇವಲ ನೀವು ETFs ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ 23, 22ರಿಂದ ಕೂಡ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಈಗ ಮ್ಯೂಚುವಲ್ ಫಂಡ್ ಅಲ್ಲಾದ್ರೆ ನೀವು 100 ರೂಪಾಯಿಂದ ಕೂಡ SIP ನ ಸ್ಟಾರ್ಟ್ ಮಾಡಬಹುದು. ಇದು ಸ್ಟಾಕ್ ಮಾರ್ಕೆಟ್ ನ ಪವರ್. ಆದ್ರೆ ನಿಮ್ ತಲೆಯಲ್ಲಿ ಏನಿರ್ಬೇಕು, ನಾಲೆಜ್ ಇರಬೇಕು, ಪೇಷನ್ಸ್ ಇರಬೇಕು. ಇವೆಲ್ಲ ಇದ್ರೆ ಮಾತ್ರ ನೀವು ಸಕ್ಸಸ್ ಆಗಕ್ಕೆ ಸಾಧ್ಯ. ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೆಚ್ಚಿನ ವಿಷಯ ಕಲಿಬೇಕಂತ ಆಸಕ್ತಿ ಇದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು.
ನಾವು ನಿಮ್ಗೆ ಮಿನಿಮಮ್ ಫೀಸ್ ತಗೊಂಡು ನಾವು ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ ಡೀಟೇಲ್ಸ್, ಓನ್ಲಿ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ನಾವು ಇನ್ ಡೀಟೇಲ್ಸ್ ಟೆಕ್ನಿಕಲ್ ಅನಲೈಸಿಸ್, ಫಂಡಮೆಂಟಲ್ ಅನಲೈಸಿಸ್, ಮತ್ ಸೆಕ್ಟರ್ ಅನಲೈಸಿಸ್, ಮತ್ ಶೇರ್ ಬಿಸ್ನೆಸ್ ನ ಹೇಗ್ ಅನಲೈಸಿಸ್ ಮಾಡೋದು, ಇದನ್ನೆಲ್ಲ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ನಮ್ದು ಒಂದೇ ಉದ್ದೇಶ, ಎಲ್ರೂ ಸ್ಟಾಕ್ ಮಾರ್ಕೆಟಿಗೆ ಬರಬೇಕು, ಎಲ್ರೂ ಕಲಿಬೇಕು, ಎಲ್ರೂ ನಮ್ ತರ ಬೆಳಿಬೇಕಂತ ಆಸೆ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ.